ರಾಘವಾಂಕ ಕವಿ ಬರೆದಿರುವ ಹರಿಶ್ಚಂದ್ರ ಕಾವ್ಯದ ಕೆಲವು ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಎಲ್ಲ ಕಳ ನಷ್ಟದೆಂದೆನಿಸಿ ಹೋದಿರಳನಲ್ಲದೆಂದೆಪ ನನ್ನ ಬರಹಸಿದಿರ್ದವಲ್ಲದುಂಡವೆ ಬಿಸಿಲ ನೆಳೆ ಬೆಳೆದಿಂಗಳಂ ಕುಡಿದಿಯ ಚಕೋರಂಗಳು ನಿಲ್ಲದಿಂದೀಗರಸನೆಂದು ನಿಮ್ಮೊಡನೊಯ್ಯಲೊಲ್ಲದಿರೆ ಮರಳಿ ಬಪ್ಪಂದು ತನಕ ಕಣ್ಣಲ್ಲಿಯ ಜೀವವನ್ನು ಪಿಡಿದಿಪ್ಯವನ್ಯರಂ ಸೇವಿಸುವುದಿಲ್ಲೆಂದರು. ಇಡೀ ಪ್ರಕೃತಿ ಜೀವ ಸಂಕುಲಗಳೆಲ್ಲ ಹರಿಶ್ಚಂದ್ರನ ದುಃಖದಲ್ಲಿ ಭಾಗಿಗಳಾಗಿದ್ದವು ಎನ್ನುವುದನ್ನು ಕವಿ ರಾಘವಾಂಕ ಇಲ್ಲಿ ತುಂಬ ಸೊಗಸಾಗಿ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಚಕೋರ ಪಕ್ಷಿಗಳು ಹೇಳ್ತಿದ್ವಂತ, ನಾವು ನಿನ್ನೊಂದಿಗೆ ಬಿಸಿಲಿನ ಬೇಗೆಯನ್ನು ಉಣ್ಣುತ್ತೇವೆ, ನಾವೆಲ್ಲ ಬೆಳದಿಂಗಳನ್ನು ಕುಡಿದು ಬೆಳದಿಂಗಳನ್ನು ಹೀರಿ ಬದುಕ್ತಕ್ಕಂಥವರು, ಆದರೆ ನೀವೇನು ಬಿಸಿಲಿನ ತಾಪವನ್ನು ಅನುಭವಿಸುತ್ತಿದ್ದೀರಲ್ಲ ಅದರಲ್ಲಿ ನಾವು ಭಾಗಿಗಳಾಗುತ್ತೇವೆ. ನಿಮ್ಮೊಂದಿಗೆ ನಾವು ಪೂರ್ತಿ ಬರಲು ಸಾಧ್ಯವಾಗದಿದ್ದರೂ ನೀವು ಹಿಂದಿರುಗಿ ಬರುವ ತನಕ ನಾವು ಕಣ್ಣಲ್ಲಿ ಜೀವವನ್ನು ಹಿಡಿದುಕೊಂಡಾದರೂ ನಿಮ್ಮನ್ನು ಕಾಯುತ್ತಿರುತ್ತೇವೆ. ಅನ್ಯರನ್ನು ಸೇವಿಸೆವು, ನಾವು ಬೇರೆಯವರ ಸೇವೆ ಮಾಡುವುದಿಲ್ಲ, ಬೇರೆ ಯಾರನ್ನು ಕಾಯುವುದಿಲ್ಲ, ಆದರೆ ಸತ್ಯವನ್ನು ಅರಿಸಿಕೊಂಡು ಸತ್ಯವನ್ನು ತಪ್ಪದೆ ಪರಿಪಾಲನೆ ಮಾಡಬೇಕೆಂದು, ವಚನಭ್ರಷ್ಟನಾಗಬಾರದೆಂದು ನೀವೇನು ಋಣ ತೀರಿಸಲೆಂದು ಹೋಗ್ತಾ ಇದ್ದೀರಲ್ಲ, ನೀವು ಬರುವವರೆಗೂ ನಾವು ಕಣ್ಣಲ್ಲಿ ಜೀವ ಹಿಡಿದಾದರೂ ಕಾದುಕೊಂಡಿರುತ್ತೇವೆ ಎಂದು ಚಕೋರ ಪಕ್ಷಿಗಳು ಹೇಳಿದವು ಅಂತ. ಕಾಡ ಬೇಡಿನ್ನು ಚಲಬೇಡ ಕೋರಡಿಗತನ ಬೇಡ ಮೂರ್ಖತ್ವ ಬೇಡೆಂದೆರಡು ಕೈ ಮುಗಿದು ಬೇಡಿಕೊಂಡೆಂ ನಿಮ್ಮ ನೆನಲೊಡಂಬಟ್ಟು ಬೀಳ್ಕೊಡೆನ್ವಿಂದೆಮ್ಮ ಚಿಂತೆ ಬೇಡ ನೀನೊಲಿದತ್ತ ಹೋಗೆನಲು ಸಂತಸಂ ಮಾಡಿ ನಡೆಗೊಂಬ ಭೂಪನ ಗುಣಗಳನ್ನು ಕೊಂಡಾಡುತ್ತ ಅಲುಬುತ್ತ ನೋಡುತ್ತಿರುವುದು ಜನಂ ದೃಷ್ಟಿ ಸವ್ಯರಗಾಗಲು. ಈಗ ವಿಶ್ವಾಮಿತ್ರ ಮುನಿಗೆ ಸಕಲ ಸಾಮ್ರಾಜ್ಯವನ್ನು ಧಾರೆ ಎರೆದು ಕೊಟ್ಟು ಹೋಗುತ್ತಿರುವಾಗ, ಕಾಡಿಗೆ ನೃಪ ಹರಿಶ್ಚಂದ್ರ ರಾಜ ಹೋಗುತ್ತಿರುವಾಗ ಅಲ್ಲಿಯ ಜನರೆಲ್ಲರೂ, ಅಯೋಧ್ಯದ ಜನರು ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿದ್ದಾರೆ. ಇಂಥ ಅರಸನು ಹೋಗ್ತಾ ಇದ್ದಾನೆ ನಮ್ಮನ್ನು ಬಿಟ್ಟು ಅಂತಂದರೆ ಹೇಗೆ ಕಳಿಸ್ಕೊಡ್ಬೇಕು? ಅವರೆಲ್ಲ ರಾಜ ಅರಸನ ಹರಿಶ್ಚಂದ್ರನ ಗುಣದಾನವನ್ನು ಮಾಡುತ್ತಿದ್ದರು. ನೋಡುತ್ತ ಹಲಬುತ್ತ ಮರಗುತ್ತ ಸೈವೆರಗಾಗಲು ಒಂದೆಡೆಗೆ ಭಯ ಮತ್ತು ಆಶ್ಚರ್ಯ ಇವೆರಡೂ ಭಾವನೆಗಳು ಬಂದಿವೆ ಅವರ ಮನಸ್ಸಿನಲ್ಲಿ. ಅರಸನ ಗುಣದಾನವನ್ನು ಮಾಡುತ್ತಾ ಈ ವಿಶ್ವಾಮಿತ್ರ ಮುನಿಯ ಆ ನೀಚತನವನ್ನು ಕ್ರೌರ್ಯವನ್ನು ಹೇಳಿ ವಿಶ್ವಾಮಿತ್ರನಿಗೆ ಬೈಯುತ್ತಾ ತಮಗೆ ಆಶ್ರಯದಾತನು ತಮ್ಮ ಕ್ಷೇಮ ಕುಶಲಪರಿ ಯಾವಾಗಲೂ ಕೇಳುತ್ತಾ ಪ್ರಜಾಕ್ಷೇಮವನ್ನೇ ತನ್ನ ಜೀವಾಳವನ್ನಾಗಿರಿಸಿಕೊಂಡಂಥ ಹರಿಶ್ಚಂದ್ರನ ಗುಣದಾನವನ್ನು ಮಾಡುತ್ತಾ ಆ ಜನರು ನಿಂತಿದ್ದರು. ಜನನಿ ಹಿಂಗಿದ ಶಿಶುಗೆ ಸಸಿ ಬಿಟ್ಟ ಕುಮುದಕ್ಕೆ ದಿನನಾಥನುಳಿದ ಕಮಲಕ್ಕೆ ನೆರೆಸಿರಿ ಸವೆದ ಮನೆಗೆ ಜೀವಂ ತೊಲಗಿದೊಡಲಿಂಗೆ ತೈಲವಿಂಗಿದ್ದ ದೀಪ್ತಿ ಉದುಗುದಕವಾರತ ಘನ ತಟಕಕ್ಕೆ ಫಲವಿಳುಹಿದ ಮರಕ್ಕೆ ನೆಟ್ಟನೆ ಜೋಡಿಯಾದುದ ಪುರಜನಂ ಪರಿಜನಂ ಜನಪತಿ ಹರಿಶ್ಚಂದ್ರನ್ ಎಲ್ಲವಂ ಮುನಿಗಿತ್ತರಣ್ಯಕ್ಕೆ ನಡೆವಾಗಲು. ಜನಪತಿ ಹರಿಶ್ಚಂದ್ರ ರಾಜನೆಲ್ಲವಂ ಮುನಿಗಿತ್ತರಣ್ಯಕ್ಕೆ ನಡೆವಾಗಲು. ಜನಪತಿಯಾಗಿರುವ ಹರಿಶ್ಚಂದ್ರ ರಾಜನು
ತನ್ನ ಸರ್ವಸ್ವವನ್ನು ಮುನಿಗೆ ಅರ್ಪಿಸಿ ಮುನಿಗೆ ಕೊಟ್ಟು, ವಿಶ್ವಾಮಿತ್ರ ಮುನಿಗೆ ಕೊಟ್ಟು ಕಾಡಿಗೆ ಹೋಗುವಾಗ ಆ ಜನರು ಹೇಗಾಗಿದ್ದರು ಆ ಸ್ಥಿತಿಯನ್ನು ಒಂದು 4-5 ಉದಾಹರಣೆಗಳ ಮೂಲಕ, ಹೋಲಿಕೆಗಳ ಮೂಲಕವಾಗಿ ಇಲ್ಲಿಗೆ ರಾಘವಾಂಕ ಕವಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹೇಗೆ ಬಹಳ ಅದ್ಭುತವಾದಂಥ ಕಾವ್ಯ ಇದು. ಹರಿಶ್ಚಂದ್ರ ರಾಜ ಎಲ್ಲವನ್ನೂ ಮುನಿಗೆ ಧಾರೆ ಎರೆದು ಕೊಟ್ಟು ನಮ್ಮನ್ನು ತಬ್ಬಲಿಗಳನ್ನಾಗಿ ಮಾಡಿ ಹೋಗುತ್ತಿದ್ದಾನೆ. ರಾಜನು ಹೋಗುತ್ತಿರುವುದರಿಂದ ನಾವು ತಬ್ಬಲಿಗಳಾಗಿದ್ದೇವೆ ಅಂತ ಆ ಸ್ಥಿತಿಯನ್ನು, ತಬ್ಬಲಿತನದ ಸ್ಥಿತಿಯನ್ನು ಜನರು ಹೇಗೆ ಅನುಭವಿಸುತ್ತಿದ್ದರು ಎನ್ನುವುದನ್ನು ಈ ಸಮೀಕರಣದ ಮೂಲಕವಾಗಿ ರಾಘವಾಂಕ ಕವಿ ಹೇಳಿದ್ದಾನೆ. ಜನನಿ ಹಿಂಗಿದ ಶಿಶುವಿಂಗೆ. ಅವರ ಸ್ಥಿತಿ ಹೇಗೆ ಆಗಿತ್ತು ಅಂದರೆ, ತಾಯಿಯನ್ನು ಕಳೆದುಕೊಂಡ ಶಿಶುಗಳಂತೆ. ಜನನಿ ಹಿಂಗಿದ ಶಿಶುವಿಂಗೆ. ಸಸಿ ಬಿಟ್ಟ ಕುಮುದಕ್ಕೆ. ಸಸಿ ಬಿಟ್ಟ ಕುಮುದಕ್ಕೆ ಎದಕ್ಕೆ ಸಮನಾಗಿತ್ತು ಅವರ ಸ್ಥಿತಿ ಅಂದರೆ, ತಾಯಿಲ್ಲದ ಶಿಶುವಿಗೆ ಸಸಿಯಿಂದ ಅಗಲಿದ ಕುಡಿ ಮಗ್ಗುಗಳಿಗೆ ಮತ್ತು ದಿನನಾಥನುಳಿದ ಕಮಲಕ್ಕೆ, ಸೂರ್ಯನಿಲ್ಲದ ಕಮಲದ ಹೂವಿನಂತೆ ಆಗಿದ್ರು, ನೆರೆ ಸಿರಿಯಿಲ್ಲದ ಮನೆಯಂತೆ, ಯಾವುದೇ ಸಿರಿ ಸಂಪತ್ತಿಲ್ಲದ ಖಾಲಿ ಮನೆಯಂತೆ, ಮತ್ತು ಜೀವ ಒಡಗಿದ ಒಡಲಂತೆ, ತೈಲ ಒಡಗಿದ ದೀಪ್ತಿಯಂತೆ, ಉದಕವಾರಿದ ತಟಕದಂತೆ, ಫಲ ಉಳಿದ ಮರನಂತೆ, ಹಣ್ಣಿಲ್ಲದ ಮರದಂತೆ, ಜೀವವಿಲ್ಲದ ಶರೀರದಂತೆ, ಎಣ್ಣೆ ಇಲ್ಲದ ದೀಪದಂತೆ ಈ ಅಯೋಧ್ಯ ನಾಡಿನ ಜನರ ಸ್ಥಿತಿಯಾಗಿತ್ತು. ಬಹಳ ಉತ್ತಮವಾದಂಥ ಸಾಲುಗಳಿವೆಲ್ಲ. ಜನನಿಂಗಿದ ಶಿಶುವಿಗೆ, ಸಸಿ ಬಿಟ್ಟ ಕುಮುದಕ್ಕೆ, ದಿನನಾಥನುಳಿದ ಕಮಲಕ್ಕೆ, ನೆರೆ ಸಿರಿಯಿಲ್ಲದ ಮನೆಗೆ, ಜೀವ ಒಗಲಿದ ಒಡಲಿಂಗೆ, ತೈಲ ಒಡಗಿದ ದೀಪ್ತಿಗೆ. ತೈಲ ಅಂದರೆ ಎಣ್ಣೆ ಇದ್ರೇ ಜ್ಯೋತಿ ಅಲ್ಲ, ಪ್ರಾಣ ಇದ್ರೇ ಶರೀರಕ್ಕೆ ಬೆಲೆ. ಪ್ರಾಣನೇ ಇಲ್ಲ, ಜೀವನ ಇಲ್ಲ ಅಂದರೆ ಶರೀರಕ್ಕೇನು ಬೆಲೆ ಇದೆ? ಬರೀ ದೇಹಕ್ಕೇನು ಬೆಲೆ ಇದೆ? ಪ್ರಾಣ ಇಲ್ಲದ ದೇಹದಂತೆ, ಎಣ್ಣೆ ಇಲ್ಲದ ದೀಪದಂತೆ, ಉದಕ ಇಲ್ಲದ ನೀರಿಲ್ಲದ ಹೊಳೆಯಂತೆ, ಹಣ್ಣಿಲ್ಲದ ಗಿಡದಂತೆ, ಜನನಿ ಇಲ್ಲದ ಶಿಶುವಿನಂತೆ ಅಯೋಧ್ಯದ ಜನರು ತಮ್ಮ ರಾಜ್ಯನನ್ನು ಕಳೆದುಕೊಂಡು ತಬ್ಬಲಿಯಾಗಿದ್ದರು. ಆ ತಬ್ಬಲಿತನದ ಸ್ಥಿತಿಯನ್ನು ವರ್ಣಿಸುವಾಗ ಈ ಹೋಲಿಕೆಯೆಲ್ಲವನ್ನು ರಾಘವಾಂಕ ಬಹಳ ಸಮರ್ಥವಾಗಿ ಕೊಟ್ಟಿದ್ದಾನೆ ಎನ್ನುವುದನ್ನು ಗಮನಿಸಬೇಕು. ಎಡಬಿಡದೆ ದಾರಿಯರು ಹಲು ಮಂತ್ರಿ ಮುಂದೆ, ಸುತ ನಡೆದ ದೇಶ 7 ನಿಜಾಂಗನೆ, ಹಿಂದೆ ಬರೆ ಭೂಮಿ ಒಡೆತನಗಳನ್ನು ಒಡಬಟ್ಟು, ಮುನಿಗಿತ್ತ ಚಿಂತೆ ತನ್ನ ಬಿಡೆ ದಕ್ಷಿಣವ ಬಿಟ್ಟು, ದಕ್ಷಿಣಾರ್ಥಂಗಳಂ ಕೊಡುವೆನೆಂಬುತ್ತರವನ್ನುತ್ತರಿಸುಲುತ್ತರಂ ಬಿಡು ನಡೆದಂ ನೆರವನ್ನಾರುವಂ ಆರದಾಧಿ ಕಾಂತಾರದೊಳಗೆ. ಈ ರೀತಿಯಲ್ಲಿ ಕಾಂತಾರದೊಳಗೆ ಅಂದರೆ ಹೇಗೆ ಹೋಗ್ತಾ ಇದ್ದ ಹರಿಶ್ಚಂದ್ರ ರಾಜ? ದಾರಿಯನರುಹಲು ಮುಂದೆ ಮಂತ್ರಿ. ದಾರಿಯನ್ನು ತೋರಿಸುತ್ತಾ ಮಂತ್ರಿ ಮುಂದೆ, ಆಮೇಲೆ ಹರಿಶ್ಚಂದ್ರ, ಆಮೇಲೆ ಮಗ, ಆಮೇಲೆ ಸತಿ, ಇವರನ್ನೆಲ್ಲ ಕರೆದುಕೊಂಡು ಆ ಮುನಿಯ ಸಾಲವನ್ನು ತೀರಿಸಬೇಕಲ್ಲ. ಮಾಸವೊಂದರ ಅವಧಿ ಮುಗಿತ ಬಂದಿದೆಯಲ್ಲ, ಅವಧಿಯೂ ಕೂಡ ಮುಗಿತ ಬಂತು. ಅದಕ್ಕಾಗಿ ಈ ರೀತಿಯಲ್ಲಿ ಚಿಂತಿಸುತ್ತಾ ಅಯೋಧ್ಯಾಧಿಪತಿಯಾದಂಥ ಆ ರಾಜ ನಾಡಿನ ಸಂಭ್ರಮಕ್ಕೆ ಕಾರಣವಾಗಿರುವ ಸಕಲ ರೀತಿಯಲ್ಲೂ ಶ್ರೇಯೋಭಿವೃದ್ಧಿಗೊಂಡಿರುವ ನಾಡನ್ನು ಆಳುತ್ತಿರುವ ರಾಜ ಕಾಡಿನಲ್ಲಿ ಈ ರೀತಿಯಲ್ಲಿ ನಡೆದು ಹೋಗುತ್ತಿದ್ದ ಎನ್ನುವುದನ್ನು ತಾವು ಅರಿಯಬೇಕು. ಎನ್ನ ಸತ್ಯ ನಿಮಿತ್ತವಾಯ ಸಂಬಡಲ್ಲೊಲ್ಲೆ ನೆಲ್ನ ಗತಿಗಾಳಿ ಚಳಿ ಬಿಸಿಲು ಹಸಿವೆಂಬಿವಂ
ಮುನ್ನ ಕಂಡರಿವರಿ ಸ್ತ್ರೀ ಬಾಲರಿವರು ಮೆಟ್ಟಲು ಪಾದರಕ್ಷೆ ಇಲ್ಲ. ಬೆನ್ನ ಮುಸುಕಲು ಸೀರೆ ಇಲ್ಲೆಡೆಯ ಸಂಬಳಕ್ಕೆ ಹೊನ್ನಿಲ್ಲ. ಹಸಿದೇವನಲೇ ನೆಂಬೆ ನಡೆಗೆಟ್ಟಡಿನ್ನು ನಿಲುವೆಡೆ ಯಾವುದೆಂದು ಹಲವಂ ಚಿಂತಿಸುತ್ತ ಭೂಭುಜ ನಡೆದನು. ಇಲ್ಲಿ ನನ್ನ ಜೊತೆಗೆ ನನ್ನ ಸತಿ ಸುತ ಮಂತ್ರಿ ಏನು ಹಾಕಿಕೊಳ್ಳೋದಕ್ಕೆ ಬೇರೆ ಬಟ್ಟೆ ಇಲ್ಲ, ಯಾವುದೇ ಬಗೆಯ ಉಡುಗೆ ತೊಡುಗೆಗಳಿಲ್ಲ. ಎಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ಕಳಚಿಟ್ಟು ಕೇವಲ ನಾರುಡುಗೆಯನ್ನುಟ್ಟು ಕಾಡಿನಲ್ಲಿ ಹೋಗುತ್ತಿದ್ದಾರೆ. ಸತಿಸುತರಿಗೆ ಒಂದನ್ನೊಂದು ಕಾಲದಲ್ಲಿ ಕೆಲವೇ ದಿನಗಳ ಹಿಂದೆ ಎಷ್ಟೆಲ್ಲ ರಾಜ್ಯಭಾರವನ್ನು ರಾಜವೈಭವವನ್ನು ಅನುಭವಿಸಿದ ಈ ಸತಿ ಸುತ ನಾನು ಈಗ ಇಂಥ ಸ್ಥಿತಿಯಲ್ಲಿ ಹೋಗಬೇಕಾಗಿ ಬಂತಲ್ಲ. ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಕಾಲಕ್ಕೆ ಕೈ ಮುಗಿದನು. ಇದು ಕಾಲ ತಂದೊಡ್ಡಿದ ಪರೀಕ್ಷೆ ಅಂತ ಹರಿಶ್ಚಂದ್ರ ರಾಜ ಚಿಂತಿಸುತ್ತಾ ಕಾಡಿನಲ್ಲಿ ಹಾಗೆ ಹೋಗ್ತಾ ಇದ್ದಾನೆ. ಮನಸ್ಸಿನ ಯಾತನೆಯನ್ನು ಯಾರಿಗೆ ಹೇಳಬೇಕು? ಮನಸ್ಸಿನಲ್ಲಿ ಎಲ್ಲ ವಿಚಾರಗಳು ಬರ್ತಾ ಇವೆ. ಸತಿಸುತರಿಗೆ ಎಷ್ಟೊಂದು ಸುಖದಿಂದಿಡಬೇಕು, ಆದರೆ ಆ ಮಗ, ಸಣ್ಣ ಮಗು ಲೋಹಿತಾಶ್ವ, ಸತಿ ಚಂದ್ರಮತಿ, ಅವರಿಗೆ ನಾನು ಇಂಥ ಗತಿ ತಂದೆನಲ್ಲ ಎಂದು ಮನಸ್ಸಿನಲ್ಲಿ ಮರುಗುತ್ತಿದ್ದ ರಾಜ ಹರಿಶ್ಚಂದ್ರ. ಮುಗುದ ಅಡವಿಯ ಗಿಡ ಮರಂಗಳಂ ನೋಳ್ಪ ಖಗ ಮಗವನ್ ಈಕ್ಷಿಸುವ ಶಬರಾಳಿಯಂ ಕಾಣ್ಬವಾಸಿಗೆ ನಡೆವ ನಿಲುವ ಭೂಪನ ನೈದಿ ಕೊಂಬ ಬರದಿಂ ಮೀರಿ ಕಿರಿದೆಡೆಯನು ಬಗೆದೆಂತಕ್ಕೆ ನಡೆಯಲು ಮೇಲೆ ಕವಿವ ಗಾಳಿಗೆ ಬಿಸಿಗೆ ಹಸಿವಿಂಗೆ ತೃಷೆಯುಬ್ಬರದ ಡಗೆಗೆ ಸೈರಿಸಲಾರದನು ಗೆಟ್ಟು ನಡೆಗೆಡಲು ತೊಡಗಿದರ ದೇವೋಗಳವೇನು ನಡೆಯಲರಿಯದೆ ತೊಡವುಗೆಡೈದರದೇನ್ವಗಳ್ವೇನು. ಯಾವುದ್ಯಾವುದಕ್ಕಾಗಿ? ಬಿಸಿಲಿನ ಬೇಗೆಯಿಂದ, ಬಿರುಗಾಳಿಯಿಂದ, ಹಸಿವು ಬಾಯಾರಿಕೆಯಿಂದ, ನಿದ್ರೆಯಿಲ್ಲದೆ ಬಳಲುತ್ತಾ ಬಿಸಿಸುವುದು ಮತ್ತು ಸತಿಸುತರ ಚಿಂತೆಯಿಂದ ಬಳಲುತ್ತಾ ಒಳಗೊಳಗೆ ಮರುಗುತ್ತಾ ಇಂಥ ಸ್ಥಿತಿಯನ್ನು ಅನುಭವಿಸುತ್ತಾ ಹರಿಶ್ಚಂದ್ರ ಮುಂದೆ ನಡೆದ. ಆ ಸ್ಥಿತಿಯನ್ನು ಹೇಗೆ ಹೇಳುವುದು, ಏನೆಂದು ಹೇಳಲಿ? ಆಗ ಹರಿಶ್ಚಂದ್ರ ಯಾವ ಸ್ಥಿತಿಯನ್ನು ಅನುಭವಿಸುತ್ತಿದ್ದ ರಾಜ, ಅಂಥ ಸ್ಥಿತಿಯನ್ನು ಯಾವ ಶಬ್ದಗಳಲ್ಲಿ ನಾನು ಬಣ್ಣಿಸಲಿ ಎಂದು ರಾಘವಾಂಕ ಕವಿ ಈ ಸ್ಥಿತಿಯನ್ನು ವರ್ಣಿಸಿದ್ದಾನೆ. ಇದು ಕರುಣಾರಸ ಪ್ರಧಾನವಾದ ಸಾಲುಗಳಿವು. ನಡೆಗೆಟ್ಟು ಹಿಂದುಳಿಯ ಪತಿ ಮುಳಿದಪಂ ಮೀ ನಡೆವೆ ನೆನೆ ಕಾಲ್ ಕುಪ್ಪಳಿಸಿ ನೋಯುತ್ತುವೆ ನೋವ ನಡುವೆ ಮೆಟ್ಟ ದಡದಡನೆ ಪರಿವೆನೆಂಬಡೆ ಬೆಂದ ದೈವವರಿ ಹೊರೆ ಹೊರಿಸಿತು ಮುಡಿಮೊಲೆ ನೀತಂಬ ಭಾರಕ್ಕೆ ತೊಡೆನಡು ಕೊರಳ್ ಕಡಿವಂತಿರಾದಪ್ಪುದೇಗೆ ಏನೆಂದು ಸಿಡಿಮಿಡಿಗೊಂಬ ಮಾನಿನಿಯ ಭಯ ನಾಲಿಸಿ ನಿಲ್ಲುವ ಅವನೀಶ ಮರ ನಡೆಯಳು. ಓಹೋ, ಮಾನಿನಿಯ ಭಯದ ನಿಲುವ ನಾಲಿಸಿ ನಿಲುವ ಅವನೀಶ ಮರ ನಡೆಯಳು. ಅವನೀಶ ಅಂದರೆ ಭೂಮಿಯ ಒಡೆಯ. ಅವನಿ ಅಂದ್ರೆ ಭೂಮಿ, ಈಶ ಅಂದ್ರೆ ಒಡೆಯ, ಅರಸ. ಅಂದರೆ ಚಂದ್ರಮತಿ ಸ್ಥಿತಿಯನ್ನು ಇಲ್ಲಿ ಹೇಳಲಾಗಿದೆ. ಚಂದ್ರಮತಿ, ಹರಿಶ್ಚಂದ್ರ ರಾಜನ ಸತಿ ರಾಣಿ ಚಂದ್ರಮತಿ ಅಂದ್ಕೊಳ್ತಾಳೆ, ಈಗ ಬೇಸಿಗೆ ಬಿಸಿಲು ಬೇರೆ, ಭಯಂಕರವಾದ ಬಿಸಿಲು, ಹಸಿವು, ನಿದ್ರೆ, ಬಾಯಾರಿಕೆ ಇವುಗಳ ಸ್ಥಿತಿಯನ್ನು ಅನುಭವಿಸುತ್ತಾ ಮುನ್ನಡಿಬೇಕಾದ್ರೆ ನಡಿಲಿಕ್ಕಾಗ್ತಾ ಇಲ್ಲ ಅಂಥೇಳಿ ಹಿಂದುಳಿದರೆ ಪತಿ ಮುಳಿವನು. ಮುಳಿವು ಅಂದರೆ ಸಿಟ್ಟು. ನಡಿಲಿಕ್ಕಾಗ್ತಾ ಇಲ್ಲ, ನಾನು ಕೂತ್ಕೊಳ್ತೀನಿ ಅಂತೇಳಿ ಹಿಂದೆ ಬಿದ್ದರೆ ರಾಜ ಪತಿ ಕೋಪ ಮಾಡ್ಕೊಳ್ತಾನೆ.
ಅದರಿಂದ ನಡೆದು ನಡೆದು ಕೈ ಕಾಲು ಶರೀರ ತೊಡೆ ಎಲ್ಲವೂ ಕೂಡ ನೋವಿನಿಂದ, ಎಲ್ಲ ಕಡೆಗೆ ಇಡೀ ಶರೀರ ನೋವಿನಿಂದ ಕೂಡಿದೆ. ಆ ನೋವನ್ನು ಅನುಭವಿಸುತ್ತಾ ನಡೆಯುತ್ತಿರುವಾಗ ಸತಿ ಸ್ವಲ್ಪ ನಿಂತಾಗ, ನಿಲ್ರಿ ಸ್ವಲ್ಪ ನಿಂತು ಹೋಗೋಣ ಅಂಥೇಳಿ ಸತಿ ಅಂದಾಗ ಹರಿಶ್ಚಂದ್ರ ರಾಜ ಅವನೀಶ ಎಲ್ಲಾದರೂ ಮರ, ಅದರ ನೆರಳು, ಎಲ್ಲಾದರೂ ಮರದ ನೆರಳಿದ್ದರೆ ಅಲ್ಲಿ ಸ್ವಲ್ಪ ಸಮಯ ನಿಂತು ವಿಶ್ರಾಂತಿ ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತಿರುವನು ರಾಜ. ಕೆಲವು ಅದೇ ಸಾರ ಅನೇಕ ಪದ್ಯಗಳಲ್ಲಿ ಪುನರಾವರ್ತನೆ ಆಗಿರುವ ಸಂದರ್ಭವೂ ಕೂಡ ಇದೆ. ಅದರ ವರ್ಣನೆ ತುಂಬ ಚೆನ್ನಾಗಿದೆ. ಬಾಡಿದ ಮಗಂ ಭರತ ಬಯಕೆದರಿದಳ ಕವ ಕಾಡುವ ಬೆಮರ್ತನೆದು ಮುಡಿವ ಮೊಲೆ ನಡು ಬೆನ್ನ ನೀಡಿರಿವ ಮುಡಿ ಕೊರಗಿ ದಕ್ಷಿತೋಳಂ ತೂಗಿ ಬಾತ ಬೆರಳೊರಸಿ ಮಸೆದು ಪಾಡಳಿದ ತೊಡೆ ಹಲವು ಹರಳೊತ್ತಿ ಬೊಕ್ಕೆಗಳು ಮೂಡಿ ನಡುಗೆಟ್ಟ ಮೆಲ್ಲಡಿಯ ನಿಜವನಿತೆಯಂ ನೋಡಿ ಸುರ್ರನೆ ಸುಯ್ದನಂದು ಸಪ್ತದ್ವೀಪ ಪತಿ ಹರಿಶ್ಚಂದ್ರ ನೃಪನು. ಸುರ್ರನೆ ಸುಯ್ದನಂದು ಸಪ್ತದ್ವೀಪಾಧಿಪತಿ ನೃಪ ಹರಿಶ್ಚಂದ್ರನು. ಬಹಳ ಚೆನ್ನಾಗಿದೆ. ಸಪ್ತ ದ್ವೀಪಕ್ಕೆ ಒಡೆಯನಾದ ಹರಿಶ್ಚಂದ್ರ ರಾಜನು ಇಂತಹ ಸ್ಥಿತಿಯನ್ನು ಅನುಭವಿಸುತ್ತಿದ್ದನು. ಎಂಥದ್ದದು ಅಂದರೆ, ಚಂದ್ರಮತಿ ಕಾಡಿನಲ್ಲಿ ನಡೆದು ಬರುತ್ತಿರುವಾಗ ಉರಿ ಬಿಸಿಲಿನಲ್ಲಿ ಕಾಲು ಸುಟ್ಟು ಬೊಕ್ಕೆಗಳು ಬಂದು ಗುಳ್ಳೆಗಳು ಬಂದು ಕಾಲಿಗೆಲ್ಲ ಗುಳ್ಳೆ ಬಂದು ಗುಳ್ಳೆಗಳು ಒಡೆದು ನೆತ್ತರು ಸೋರುತ್ತಿತ್ತು. ಒಂದೆಡೆಗೆ ಸುರಿಯುವ ನೆತ್ತರ, ಇನ್ನೊಂದೆಡೆಗೆ ಕಂಬನಿ ತುಂಬಿದ ನೇತ್ರ, ಇನ್ನೊಂದೆಡೆಗೆ ಪತಿ ಸುತರು ಅನುಭವಿಸುತ್ತಿರುವ ಇಂತಹ ಸ್ಥಿತಿ. ಇದೆಲ್ಲವನ್ನು ನೋಡಿ ದುಃಖ ಅನುಭವಿಸುತ್ತಾ ಮುನ್ನಡಿಯ ಇಡುತ್ತಿರುವ ಸತ್ಯ ಹರಿಶ್ಚಂದ್ರನ ಮಡದಿ ಚಂದ್ರಮತಿಯ ಕಾಲಿನ ಆ ರಕ್ತವನ್ನು ನೋಡಿ ಮರುಗುತ್ತಾ ಸಪ್ತದ್ವೀಪಕ್ಕೆ ಒಡೆಯನಾದ ಹರಿಶ್ಚಂದ್ರನು ಇಂತಹ ಸ್ಥಿತಿಯಲ್ಲಿ, ಇಂಥ ಒಂದು ಅವಸ್ಥೆಯಲ್ಲಿ ಮುನ್ನಡೆದ. ಸುತನ ಅಡಿಗಡಿಗಡಿಗೆತ್ತಿ ಕೊಂಬ ನಡೆಗೆಡುವ ನಿಜ ಸತಿಯ ನಡಿಗಡಿಗೆ ಬೋಳೈಪ ಬಳಲುವ ಚಮುಪತಿಯನ್ನಡಿಗಡೆಗೆ ಬಿಡದುಪಚರಿಸುವ ಚಿತ್ತದಾವೇಶದಗ್ರದ ಭರದಲ್ಲಿ ಅತಿ ಬಿಸಿಲು ಗಾಳಿ ಕಲುಮುಳು ಕ್ಷುತ್ವಿಪಾಸೆ ಜಾಡ್ಯತೆಗಳೆಂಬಿಂತಿವರ ಕಾಟದಿಮ್ಮೊಳೆವ ಧಾವತಿಯನ್ನರಿಯದೆ ನಡೆದ ಕಟ ಭೂಮಿ ಪಂ ಕಾಲಕ್ಕೆ ಕೈ ಮುಗಿಯುತ್ತ. ಓಹೋ, ನಡೆದ ಕಟ ಭೂಮಿ ಪಾ ಕಾಲಗೆ ಕೈ ಮುಗಿಯುತ್ತ. ಈ ಕಾಲ ತಂದೊಡ್ಡುವ ಪರೀಕ್ಷೆಗೆ ಕಾಲಕ್ಕೆ ಕೈ ಮುಗಿಯುತ್ತಾ ನಡೆದನಂತ. ಆ ಕಟ ಎಂಥ ಸ್ಥಿತಿ ಬಂತಲ್ಲ ನನಗಿದು, ದೇವರು ತಂದಂಥ ಸ್ಥಿತಿ ಇದು. ಅಥವಾ ನಾನು ಆ ವಚನಭ್ರಷ್ಟನಾಗುವುದಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳಲ್ಲ ನಾನು. ಆಮೇಲೆ ಋಷಿ ಮುನಿಗೆ, ವಿಶ್ವಾಮಿತ್ರನಿಗೆ ನಾನು ಕೊಡಬೇಕಾದಂಥ ಋಣ ಏನಿದೆಲ್ಲ, ಸಾಲ ಇದೆಲ್ಲ ಕೊಡಲೇಬೇಕು, ಅದು ತೀರಿಸಲೇಬೇಕು ಎನ್ನುವ ಸಂಕಲ್ಪದಿಂದ ಕಾಲಕ್ಕೆ ಕೈ ಮುಗಿದು ಅರಸ ಮುನ್ನಡೆದ. ಸತಿಸುತ ಮಂತ್ರಿಯನ್ನು ಕರೆದುಕೊಂಡು ಬಿಸಿಲಿನ ಬೇಗೆ, ಆಮೇಲಿಂದ ಬಿಸಿಗಾಳಿ, ಹಸಿವು, ಬಾಯಾರಿಕೆ, ನೀರಿಲ್ಲ, ನೆರಳಿಲ್ಲ, ಅನ್ನ ಇಲ್ಲ. ಇಂತಹ ಸ್ಥಿತಿಯಲ್ಲಿ, ಇಂಥ ಒಂದು ದಾರುಣವಾದ ಪರಿಸ್ಥಿತಿಯಲ್ಲಿ ರಾಜ ಹರಿಶ್ಚಂದ್ರನು ನಡೆದ ಕಾಡಿನಲ್ಲಿ. ಭರದಿಂದ ನಡೆತಂದು ಕೂಡಿಕೊಂಡಂ ಮುನಿಯ ತೆರಕಾರನಿಂದುವಂ ಬೆಂಬಿಡದ ರಾಹುವಿನ ಪರಿಯೋಳಾಲ್ಯಂ ಹಿಂದೆ ಪಾಪಿ ಕೌಶಿಕನ್
ಎಂದಿನಿಂದ ನೂರ್ಮಡಿ ಬಿಸಿಲನು ತರಣಿಗಿತ್ತನಿಲನಂ ನಿಲ್ಲಿಸಿ ಮುಂಬಟ್ಟೆಯೋಳು ಗಿರಿಗಳಂ ದರಿಗಳಂ ಕಮ್ಮರಿಗಳಂ ಘೋರ ತರುಗಳಂ ಮೆಳೆಗಳಂ ಖಗಮೃಗಂಗಳ ನಂದು ನಿರ್ಮಿಸಿದನ ಮುನಿಪನು. ವಿಶ್ವಾಮಿತ್ರ ಮುನಿಗೆ ಬಹಳ ವಿಶೇಷವಾದಂಥ ಒಂದು ತಪೋಬಲ ಇದೆ. ಆ ತಪಸ್ಸಿನ ಶಕ್ತಿ ಅವನು ಕೆಟ್ಟದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹರಿಶ್ಚಂದ್ರನ್ನು ಕಾಡುವ ಸಲುವಾಗಿ ದೇವರ್ಷಿಯಾಗಿರುವ ವಶಿಷ್ಠ ಮಹರ್ಷಿಗಳು, ರಾಜರ್ಷಿಯಾಗಿರುವ ವಿಶ್ವಾಮಿತ್ರ, ಇವರಿಬ್ಬರು ಮಹಾನ್ ತಪೋವ್ರತರು, ಮಹಾನ್ ತಪಸ್ವಿಗಳು. ಇವರಿಬ್ಬರಿಗೂ ಆ ತಪೋ ತೇಜ ಇದೆ, ತಪಸ್ಸಿನ ಬಲ ಇದೆ. ಆದರೆ ಇಲ್ಲಿ ವಿಶ್ವಾಮಿತ್ರ ಕೆಟ್ಟದಕ್ಕಾಗಿ ತನ್ನ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹರಿಶ್ಚಂದ್ರನನ್ನು ಕಾಡುವ ಸಲುವಾಗಿ ಅವನೇ ಬಂದ. ತನ್ನ ಮಾಯೆಯಿಂದ ಅನೇಕ ರೀತಿಯ ಕ್ರೂರ ಮೃಗಗಳನ್ನು ಸೃಷ್ಟಿಸಿದ, ಬಿರುಗಾಳಿಯನ್ನು ಸೃಷ್ಟಿಸಿದ, ಭಯಂಕರವಾದಂಥ ಬಿಸಿಲನ್ನು ಸೃಷ್ಟಿಸಿದ, ಕ್ರೂರ ಮೃಗಗಳನ್ನು ಸೃಷ್ಟಿಸಿದ. ಹರಿಶ್ಚಂದ್ರನನ್ನು ಕಾಡುವ ಸಲುವಾಗಿ, ಭಯಭೀತನನ್ನಾಗಿ ಮಾಡುವ ಸಲುವಾಗಿ ತನ್ನ ಮಾಯೆಯಿಂದ ಇದನ್ನೆಲ್ಲವನ್ನು ಅವನೇ ವಿಶ್ವಾಮಿತ್ರ ಮುನಿಯ ನಿರ್ಮಾಣ ಮಾಡ್ದ. ಕಾಡುವ ಸಲುವಾಗಿ, ಕಾಡುವ ಸಲುವಾಗಿ, ಕೆಡಿಸುವ ಸಲುವಾಗಿ. ಮನುಷ್ಯನು ತನಗಿರುವ ಶಕ್ತಿಯನ್ನು ಕಟ್ಟಲೆಂದೂ ಉಪಯೋಗಿಸಬಹುದು, ಕೆಡಿಸಲೆಂದೂ ಉಪಯೋಗಿಸಬಹುದು. ಆದರೆ ಇಲ್ಲಿ ವಿಶ್ವಾಮಿತ್ರ ತನ್ನ ತಪೋಬಲವನ್ನೆಲ್ಲವನ್ನು ಕೆಡಿಸಲೆಂದು ಉಪಯೋಗಿಸ್ಕೊಳ್ತಾ ಇದ್ದಾನೆ, ಕಾಡಲೆಂದು ಉಪಯೋಗಿಸ್ಕೊಳ್ತಾ ಇದ್ದಾನೆ. ತನಗಿರುವ ತಪೋಬಲದಿಂದ ಅನೇಕ ಕ್ರೂರ ಮೃಗಗಳನ್ನು ಸೃಷ್ಟಿ ಮಾಡಿದ. ಬಿಸಿಲು, ಬೆಂಕಿ, ಮಳೆ, ಬಿರುಗಾಳಿ ಇವೆಲ್ಲವನ್ನು ಹರಿಶ್ಚಂದ್ರನನ್ನು ಕಾಡುವ ಸಲುವಾಗಿಯೇ ಸೃಷ್ಟಿಸಿದ ಆ ವಿಶ್ವಾಮಿತ್ರ ಮುನಿ. ಬಟ್ಟೆಯಂ ತೊಡೆದು ಮುಂದೊಡ್ಡುಗಲ್ಲುಗಳನ್ನುಡೆದಿಟ್ಟು ನೆಲನಂ ಕಾಶಿ ತಳಿತ ನೆಲಲೊಳು ಮುಳ್ಳು ನೊಟ್ಟಿ ಹಸಿವಂ ತೃಷಿಯನ್ ಅತಿಗೆಡೆಯನ್ ಅವನೀಶ್ವರನ ಕಳತ್ರಯಕ್ಕೆ ತೋರಿ ದಿಟ್ಟವಾರಿಯೋಳುಳ್ಳ ನೀರೆಲ್ಲವಂ ಕೆಡಿಸಿ ಮುಟ್ಟ ನಾನಾ ಕ್ರೂರ ಮೃಗವಾಗಿ ಬಂದಡ್ಡಗಟ್ಟ ಗರ್ಜಿಸುತ್ತ ಮಾಯಾವೇಶದಿಂದೊಡನೆ ಬಂದ ವಿಶ್ವಾಮಿತ್ರನು. ಅವನೇ ಬಂದ. ಅನೇಕ ಕ್ರೂರ ಮಾಯಾಮೃಗಗಳ ರೂಪದಲ್ಲಿ ಅಡ್ಡಗಟ್ಟಿ ಬಂದ. ಗರ್ಜಿಸುವ ಮೃಗಗಳ ರೂಪದಲ್ಲಿ, ಬಿರುಗಾಳಿಯ ರೂಪದಲ್ಲಿ, ಸಿಡಿಲು ಗುಡುಗುಗಳ ರೂಪದಲ್ಲಿ, ಗರ್ಜಿಸುವ ಮೃಗಗಳ ರೂಪದಲ್ಲಿ ಹರಿಶ್ಚಂದ್ರನಿಗೆ ಅಡ್ಡನಾಗಿ ಬಂದನು ವಿಶ್ವಾಮಿತ್ರ ಮುನಿಯು. ಎಂಥ ಶಕ್ತಿ ಇದೆ, ಆದರೆ ಅದನ್ನೆಲ್ಲ ಹರಿಶ್ಚಂದ್ರನ ಕಾಡುವ ಸಲುವಾಗಿ ವಿನಿಯೋಗಿಸ್ತಾ ಇದ್ದಾನೆ ವಿಶ್ವಾಮಿತ್ರ ಮುನಿ. ಮೆಳೆಗಳೊಳು ಬಾಗಿ ಮರದೊಳು ಮುರಿದಿರು ಬೀನೊಳು ಸುತ್ತಿ ಕುತ್ತಿರೋಳು ಹಣುಗಿ ಮಿಗೆ ಮೆಳೆದಿಡುಕುರೋಳು ಕುಸಿದು ಹೊದರಿನೊಳು ನುಸುಳಿ ನಳುವಿನೊಳಡಗಿ ನಾಳಲೊಳು ಕುಳಿವರೊಳು ಗುಡಿಸಿ ಡೊಂಗನೆ ನೀರಿ ಸರುಗಳೊಳಿಳಿದಟುಗೆಟ್ಟು ಬೆಂಡಾದ ಸುಖಿಗಳು ನುಗ್ರದಳಲ ಬೇಸರ ಬೇಗೆಗಿಚ್ಚು ವಿಶ್ವಾಮಿತ್ರ ಮುನಿಯೇನೆದೆ ಮಾಡದು. ಇದು ವಿಶ್ವಾಮಿತ್ರ ಬೇಗೆಗಿಚ್ಚು ಸೃಷ್ಟಿ ಮಾಡ್ದ. ಅಲ್ಲೆಲ್ಲೆಲ್ಲಿ ಸ್ವಲ್ಪ ನೀರಿತ್ತು, ಅದನ್ನು ಕೂಡ ಬತ್ತಿಸಿದ. ಇನ್ನೊಂದು ಭಾವ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ರೀತಿಯಲ್ಲಿ ಯಾವ ಯಾವ ದುಷ್ಟ ಶಕ್ತಿಗಳನ್ನು ನಿರ್ಮಾಣ ಮಾಡಿ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಕಾಡಿದನಲ್ಲ, ಆ ಶಕ್ತಿಗಳೇ ಮುಂದೊಂದು ದಿನ ವಿಶ್ವಾಮಿತ್ರನಿಗೂ ತೊಂದರೆ ಕೊಡದೇ ಇರಲಾರವು. ವಿಶ್ವಾಮಿತ್ರನು ಅವುಗಳಿಗೆ ಆಹುತಿ ಆಗಬಹುದು. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಏನು ಮಾಡ್ತೀವೋ ಅದನ್ನು
ನಾವು ಒಂದಲ್ಲ ಒಂದು ದಿನ ನಾವು ಅನುಭವಿಸಬೇಕಾಗುತ್ತೆ ಎನ್ನುವ ಸೂಚ್ಯಾರ್ಥ ಧ್ವನ್ಯಾರ್ಥ ಈ ಪದ್ಯದಲ್ಲಿರುವುದನ್ನು ನಾವು ಗಮನಿಸಬೇಕು. ಬಳಿವಿಡಿದು ಕೈಗೊಡುವರಿಲ್ಲ, ಕಟ್ಟುರಿ ಬಿಸಿಲು ಸುಳಿಯಲಿಯದು, ಕಾಶಿ ದೊಲೆಯಂತೆ ನೆಲಕಾಲ ನಿಳುಹಲಿಯದು. ಈಗಲೂ ಕೂಡ ಏನಾಗ್ತಾ ಇದೆ ಅಂದರೆ, ಯಾರಿಗಾದ್ರೂ ಕೈ ಹಿಡಿಬೇಕು ಅಂದ್ರೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ನೆಲ ಇಡೀ ಕಾದ ಒಲೆಯಂತೆ ಆಗಿದೆ ನೆಲ. ಅಂಥ ಸ್ಥಿತಿಯಲ್ಲಿ ಚಂದ್ರಮತಿಯ ಕೈ ಹಿಡಿದುಕೊಂಡು ರಾಜ ಹರಿಶ್ಚಂದ್ರ ಮುಂದುವರೆದ ಕಾಡಿನಲ್ಲಿ ಎಂಥ ದಾರುಣತೆ ಬಂದರೂ, ಎಂಥ ಕಷ್ಟ ಬಂದರೂ ನಿಲ್ಲಿಲ್ಲ ಹರಿಶ್ಚಂದ್ರ. ಕಾಶಿನಗರಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಕಾಶಿನಗರದಲ್ಲಿ ಸತಿಸುತರನ್ನು ಮಾರಿಕೊಂಡು ತನ್ನನ್ನೂ ಮಾರಿಕೊಂಡು ಆ ನಕ್ಷತ್ರಕನಿಗೆ ಕೊಡಬೇಕಾದಂಥ ಋಣವನ್ನು ಕೊಡಬೇಕಲ್ಲ, ಅದಕ್ಕಾಗಿ ಮುನ್ನಡೆದು ಹೋಗ್ತಾ ಇದ್ದಾನೆ ಅಂತನ್ನುವುದು ಇದರ ಸಾರ. ನಿಳುಹಲಿಯದು ದೊಡ್ಡ ಹೊಟ್ಟೆ ನೆಳಲು, ಮುಳ್ಳು ಮುತ್ತು ಕೈಯೊಡೆ ಗಣಿಸಿದ ಬಳಿಕಂದು ಜನನಾಥನಾಗಿಯುಂ, ಜನಕ್ಕೆ ಭೂತಳನಾಥನಾಗಿಯುಂ, ಭೂಮಿಗೆ ಅಕಟ ಅಕಟ ರವಿ ಕುಲಜನಾಗಿಯೂ, ರವಿಗೆ ತತ್ತ ಹೊತ್ತಿ ನೊಳಗನ್ಯನಾಗಿ ತೋರಿದ ನರಸನು. ಓಹೋ, ಅಯೋಧ್ಯದ ಅರಸನಾಗಿ, ಜನಾಧಿಪತಿಯಾಗಿ, ಸೂರ್ಯವಂಶದಲ್ಲಿ ಜನಿಸಿದ ಅರಸನಾಗಿ ಇಷ್ಟೆಲ್ಲ ಇದ್ರೂ ಇಲ್ಲಿ ಯಾರೂ ಇಲ್ಲದ ತಬ್ಬಲಿಯಂತೆ ಕಾಡಿನಲ್ಲಿ ನಡೆದನು. ಯಾರಿದ್ದಾರೆ? ಏನು ಬರುವುದೋ ಸಂಗಡೇನು ಬರುವುದೋ? ದಾನ ಧರ್ಮದಿಂದ ಜ್ಞಾನಿಯಾಗಿ ನೀ ದಾನ ಧರ್ಮ ಮಾಡಬೇಕು ಅನ್ನೋದಿದೆ. ಅದಕ್ಕಾಗಿ ಜ್ಞಾನಿಯಾಗಿ ನೀನು ದಾನ ಧರ್ಮ ಮಾಡಬೇಕು ಅಂತ ಹಂಗ ಹರಿಶ್ಚಂದ್ರ ರಾಜ ಜ್ಞಾನಿಯಾಗಿ ಸತ್ಯಾನುಸಂಧಾನ ಮಾಡುತ್ತಾ ಸತ್ಯಾನುಸಂಧಿಯಾಗಿ ಅವನು ಸತ್ಯವನ್ನು ಬಿಡದೆ ಪಾಲಿಸಲೆಂದು ಈ ಎಲ್ಲ ಪರಿತಾಪವನ್ನು ಅನುಭವಿಸುತ್ತಿದ್ದ. ಬಸವಳಿತುಂ ಉಸುರಲಮ್ಮದ ಸತಿಗೆ ಕೈಗೊಟ್ಟು ಹಸಿದಳುವ ತನಯಂಗೆ ಹಣೋಗಿನ ನಿತ್ತು ನಂಬಿಸುತ್ತಿರಲು, ಮಾರಿಯಂದದೆ ಬಂದು ತೆರಕಾರ ನನಗೆ ತಾ ಭೋಜನವನು. ಓಹೋ, ಪಾಪ ಹರಿಶ್ಚಂದ್ರನ ಮಡದಿ ಚಂದ್ರಮತಿ ನಡೆಯಲು ಸಾಧ್ಯವಾಗದೆ ಮುಗ್ಗರಿಸಿ ಬೀಳುತ್ತಿರುವಾಗ ಕೈ ಹಿಡಿದವಳನ್ನು ನಡೆಸುತ್ತಾ ಹಸಿವಿನಿಂದ ಬಳಲುತ್ತಿರುವ ಲೋಹಿತಾಶ್ವನು ಅಳುತ್ತಿರುವಾಗ ಅವನಿಗೆ ಅಲ್ಲಲ್ಲಿ ಸಿಕ್ಕಂತ ಹಣ್ಣುಗಳನ್ನು ತಿನ್ನಿಸುತ್ತಿರುವಾಗ ನಕ್ಷತ್ರಕ ಬಂದಂದ ನನಗೆ ಹಸಿವಾಗಿದೆ, ನನಗೆ ಕೊಡುವ ಆ ಹಣ್ಣುಗಳೆಲ್ಲ ಅಂತ ಕಸ್ಕೊಂಡಂತ. ಲೋಹಿತಾಶ್ವ ಮಗನಿಗೆ ತಿನ್ನಿಸುವಾಗ ಹಸಿವಾಗಿದೆ, ಏನು ತಿನ್ನಿಸ್ತೀನಿ ನನಗೆ ಕುಡಿ ಕಡೆ ಅಂತ ಇದ್ದಂಥ ಹಣ್ಣೆಲ್ಲ ಕಸ್ಕೊಂಡಂತ ನಕ್ಷತ್ರಕ ಬಂದು. ಇದು ಕಾಡುವುದೆಷ್ಟಿದು ಅಲ್ವಾ? ಬಿಸಿಲು ಹೊಡೆದು ಉರಿಯುತ್ತಿದೆ ಎಂದು ಜರಿದು ದಟ್ಟ ಸುತ್ತಟ್ಟ ಗೆಡೆದು ಕಾಲುವಿಡಿಯೇ ಬೇಡಿಲ್ಲಿ ಸಮನಿಸುವುದೆನಲಿತ್ತು, ಬಳಿಕ ಪೋಗೆಂದಾಣೆ ಎಟ್ಟ ನಟ್ಟ ನಡವಿಯೊಳಗೆ. ಇಲ್ಲಿ ಆ ಆಣೆಯಿಟ್ಟನು ಅಟ್ಟಡವಿಯೊಳಗೆ ನಕ್ಷತ್ರಕಂದ, ನೋಡಪ್ಪ ನನಗೆ ಹಸಿವಾಗಿದೆ, ನನಗೇನಾದರೂ ಕೊಟ್ಟು ಮುಂದಕ್ಕೆ ಹೋಗಬೇಕು ಮತ್ತು ನನಗೆ ಕೊಡಬೇಕಾದಂಥ ತೆರ ಏನಿದೆ ನನಗೆ ಬೇಗನೆ ತಂದು ಕೊಡಬೇಕು ಮತ್ತು ನನಗೆ ಕೊಡಬೇಕಾದದ್ದನ್ನು ಕೊಟ್ಟು ಹೋಗಬೇಕು ನೀನು ಅಂತ ಅಲ್ಲೇ ತಡೆದನಂತ. ತಂದು ದಿಲ್ಲೂರು ದೊರಕಲು ಗಳಿಸಿ ತಂದಿವೆನೆಂದಂಬರಸ ನಿತ್ತಲ್ಲಟ್ಟಡಿಲಿಯೇ ನೆಂದೆಮ್ಮ ಮುನಿಪನಿಲ್ಲಲ್ಲವೆನೆ ಭೂಪ ನಿಂತಾಗಬೇಕೆಂಬ ಮೂರ್ಖ ನಿಂದ ಮಧ್ಯಾಹ್ನ ಮೊದಲಿರುವ ಬಿಸಿಲೊಳು ಕಾದು ಬೆಂದರಿಯ ಮೇಲೆಲ್ಲಂ ತೆನೆದ ಕಟ ರವಿ ಬಂದಸ್ತಗಿರಿ ಮಸ್ತಕನ್ಯ ಹಸ್ತ ವಿಸ್ತರಣಪ್ಪ ಕಾಲ ತನಕ. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಕಾಡುತ್ತಿರುವ ನಕ್ಷತ್ರಕ ಮತ್ತು ವಿಶ್ವಾಮಿತ್ರನನ್ನು ನೋಡಿ ರವಿ ಈ ಬಿರಿ ಬಿಸಿಲಿನಿಂದ ಏನು ನೆಲ ಬೇಗೆ ಆಗ್ತಾ ಇದೆಯಲ್ಲ, ನನ್ನ ವಂಶದ ರಾಜನೊಬ್ಬನಿಗೆ, ನೇಸರ ಕುಲಜ ರವಿಕುಲದವರು ಇವರು, ಆ ರವಿಕುಲದ ರಾಜನಿಗೆ ಇಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂಥೇಳಿ ನಾನು ಕೊನೆ ಪಕ್ಷ ಮಾಡಬಹುದಾದ್ದೇನೆಂದರೆ
ನೆಲವನ್ನಾದರೂ ತಂಪು ಮಾಡೋಣ, ನೆಲವನ್ನಾದರೂ ತಂಪು ಮಾಡೋಣ, ಸ್ವಲ್ಪ ತಂಪಾದ ಗಾಳಿಯಾದರೂ ಬಿಸಿಲು ಕಡಿಮೆ ಮಾಡೋಣ ಅಂಥೇಳಿ ಆ ಅಸ್ತವಾಗಲೆಂದು ಸೂರ್ಯ ಆ ಪಶ್ಚಿಮದ ಗಿರಿಗೆ ಬಂದ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಸಕಲ ಮಿಗ ವಿಕ್ಯಯಂ ಸಾರೆ ಕೌಶಿಕ ನಿಖರ ದಾಸರ್ ಓಸರಿಸೆ ಪೊಣರ್ವಕ್ಕಿಗಳ ಜಂಗುಜರಿಯೇ. ಇವೆಲ್ಲ ಮತ್ತೆ ಅಲ್ಲಿ ಹೇಳೋದು ಈ ಪದ್ಯದಲ್ಲಿ ಏನು ಪಕ್ಷಿ ಸಂಕುಲ ಇನ್ನಿತರ ಜೀವ ಸಂಕುಲಗಳೆಲ್ಲ ಇದ್ದುವಲ್ಲ, ಅವು ಕೂಡ ರಾಜನಿಗೆ ಕಾಡಿನಲ್ಲಿ ಹೋಗುವಾಗ ಶುಭ ಕೋರ್ತಾ ಇದ್ದುವು. ಇಂಥ ಸ್ಥಿತಿ ಯಾರಿಗೂ ಬರಬಾರದು. ಇಂಥ ಪರಿಸ್ಥಿತಿ ಏನಿದೆ, ಈ ಸಂದರ್ಭ ಹರಿಶ್ಚಂದ್ರನಿಗಿದು ತಾತ್ಕಾಲಿಕ ಮಾತ್ರ, ಅಡಿಗಡಿಗೆ ಅವನಿಗೆ ಶುಭವಾಗಲಿ ಅಂತ ಇವೆಲ್ಲ ಶುಭ ಕೋರ್ತಾ ಇದ್ವು ಅನ್ನೋದು ಈ ಪದ್ಯದ ಸಾರ ಇದೆ. ವಾರಿ ಜಂಗಳ ಬಿಟ್ಟು ತುಂಬಿಗಳು ಕೆನ್ನೆಯ್ದಿ ಲೋರೆಯಂ ಲೋ ಪೊಗೆ ಜಗಕ್ಕೆ ಇದೆ ತೆಳಗೊತ್ತಲೆ ಚಕೋರಿಗಳ ಮನ ನಲಿಯುತ್ತಿರೆ ತರಣಿ ಪಶ್ಚಿಮ ಪಯೋರಾಶಿಗೈ ತಂದನು. ತರಣಿ ಅಂದರೆ ಸೂರ್ಯ. ಅವನು ಮುಳುಗಲು ಸಿದ್ಧವಾದ, ಯಾಕಂದ್ರೆ ಒಂದು ಕಡೆಗಿದು ಕಾಡಿನ ಜೀವ ಸಂಕುಲಗಳು, ಪಕ್ಷಿ ಸಂಕುಲ, ಮೃಗ ಸಂಕುಲಗಳೆಲ್ಲ ರಾಜನಿಗೆ ಒದಗಿದ ಈ ಸ್ಥಿತಿಯನ್ನು ಕಂಡು ಅವೇನು ದುಃಖ ಪಡ್ತಾ ಇವೆಲ್ಲ, ಅದೇ ರೀತಿ ದುಃಖದಲ್ಲಿ ತರಣಿಯಾಗಿರುವ ಸೂರ್ಯ ರವಿಯೂ ಕೂಡ ಭಾಗಿಯಾದ, ಮುಳುಗಲು ಸಿದ್ಧನಾದ. ಇಳೆಯನ್ನ ಅರಿಯಲೆನ್ನ ಕುಲದೋಳು ಪುಟ್ಟಿ ಸರ್ವಭೂತಳಕ್ಕೊಡೆಯನಾಗಿ ಮೂಲೋಕ ಮುದ್ರಿತ ಕೀರ್ತಿ ಬಲವಂತನಾಗಿ ಹೆಚ್ಚಿದ ಹರಿಶ್ಚಂದ್ರನು ಕೌಶಿಕನ ಕಾಟದಿಂದ. ಇದು ನೋಡು, ರವಿ ಅಂತ ಸೂರ್ಯ ಅಂದ್ಕೊಳ್ತಾ ಇದ್ದಾನೆ. ರವಿಕುಲದಲ್ಲಿ ಹುಟ್ಟಿದ ಮೂಲೋಕದ ಕೀರ್ತಿ ಮುದ್ರೆಯನ್ನು ಒತ್ತಿಕೊಂಡಿರುವ ಸತ್ಯ ಹರಿಶ್ಚಂದ್ರನಿಗೆ ಮುನಿ ಕೌಶಿಕನು ಇಷ್ಟೊಂದು ಪರಿಯಲ್ಲಿ ಕಾಡುತ್ತಿದ್ದಾನೆ ಎಂದ ಮೇಲೆ, ಅಥವಾ ಮುನಿ ಕೌಶಿಕನ ಅಸಹನೆ, ಅಸೂಯೆ, ದ್ವೇಷಕ್ಕೆ ಹರಿಶ್ಚಂದ್ರ ತುತ್ತಾಗಿ ಈ ದಾರುಣ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾನೆ. ಮೂಲೋಕದಲ್ಲಿ ಉದ್ರಿ ಒತ್ತಿದ ಕೀರ್ತಿವಂತ ಹರಿಶ್ಚಂದ್ರ ರಾಜ ಇವನಿಗಿಂತ ಸ್ಥಿತಿ ಬಂತಲ್ಲ ಎಂದು ಚಿಂತಾಕ್ರಾಂತನಾಗಿ ರವಿ ಮುಂದೇನು ಮಾಡ್ದ? ಬಳಸುವ ನಿರೋಧಮಂ ಕಾಣಲಾರದೆ ಚಿಂತೆ ಮೊಳೆ ತಡಗುವಂತೆ ಸೂರ್ಯಂ ಪಡುಗಡಲ ನಡುವೆ ಇಳಿದನಲ್ಲ ದೇಶ ಮುದುಮ್ಮಳಿಕೆ ಕವಿವಂತೆ ಕಾಳಗತ್ತಲೆ ಕವಿದುದು. ಈ ಇಷ್ಟೊಂದು ಕಾಡುತ್ತಿರುವ ವಿಶ್ವಾಮಿತ್ರ ಮುನಿಯನ್ನು ನಿರೋಧಿಸಲು ನನ್ನಿಂದ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಮನದಲ್ಲಿ ದುಃಖಿತನಾಗಿ ಎಲ್ಲ ಲೋಕದ ಉಮ್ಮಳಿಕೆ ದುಃಖ ತನಗೆ ಬಂತೇನೋ ಅನ್ನುವಂತೆ ಚಿಂತಿಸುತ್ತಾ ರವಿ ಈ ಕತ್ತಲೆಯ ಕಡಲಿನಲ್ಲಿ ಮುಳುಗಿದನಂತ. ಕತ್ತಲೆಯ ಕಡಲು, ಪಡುವಡದ ಕಡಲು, ಪಶ್ಚಿಮದ ಕಡಲಿನಲ್ಲಿ ಮುಳುಗಿದ ಅವನ ಮನಸ್ಸಿಗೆ ಆ ರೀತಿ ಚಿಂತೆಯೂ ಕವಿಯಿತು, ಕತ್ತಲೆಯೂ ಕವಿಯಿತು. ಪಡುವಣದ ಕಡಲಿನಲ್ಲಿ ಸೂರ್ಯನು ಮುಳುಗಿದ. ಭುವರಂ ಚಿಂತಿಸುತ್ತೊಬ್ಬ ನಟ್ಟಡಿಯೊಳಗ ವೆಡೆಯೊಳಗೆಯುತ್ತಿಪ್ಪನು ನೋಳುವೆನೆಂ ಬೀವಿ ಕಳದಿಂ ಗಗನ ಹಲ ಕೆಲವು ಕಂಗಳಂ ಪಡೆದುದೋ ಎಂಬಂದದಿಂ. ಅನೇಕ ಎಲ್ಲೆಲ್ಲಿ ಹೋಗ್ತಾನೆ ರಾಜ ನೋಡೋಣ, ಎಲ್ಲೆಲ್ಲಿ ಆಶ್ರಯವನ್ನು ಪಡ್ಕೊಳ್ತಾನೆ ನೋಡೋಣ, ಅಥವಾ ಇನ್ನೂ ಏನೆಲ್ಲ ಸಾಧ್ಯತೆಗಳನ್ನು ಉಪಯೋಗಿಸಿ ಅವನಿಗೆ ಕಾಡಬೇಕು ಎನ್ನುವ ರೀತಿಯಲ್ಲಿ ಹರಿಶ್ಚಂದ್ರ ಈ ರೀತಿ ಭವಣೆಯನ್ನು ಅನುಭವಿಸುತ್ತಿರುವುದನ್ನು ವಿಶ್ವಾಮಿತ್ರ ನೋಡುತ್ತಲೇ ಇದ್ದನು. ನಕ್ಷತ್ರಕನು ಅವನಿಗೆ ಕಾಡುತ್ತಲೇ ಇದ್ದನು ಎನ್ನುವುದು ಈ ಪದ್ಯದ ಸಾರ. ತಿವಿದು ನಕ್ಷತ್ರ ಅವನೀಪನ ಸತಿಪುತ್ರ ರಾವರಿಸೂವಿ ತಮಕ್ಕಂಜುಗೆಂದುದರಿ ನಿಶಾದೇವಿ ಹೊತ್ತಿಸಿದ ಹೆಜ್ಜೊಡರು ಇದೇನೆಂದೆನಿಸಿ ಮೂಡಿತ್ತು ಶಶಿಬಿಂಬವು. ಇಂತಹ
ಇಂತಹ ಸಚ್ಚರಿತ್ರೆಯುಳ್ಳ ಸುಚರಿತನಾದ ತತ್ವಕ್ಕೆ ಬದ್ಧನಾದ ಸತ್ಯವನ್ನು ಬೆಂಬಿಡದೆ ಪಾಲಿಸುವ ಈ ಸತ್ಯ ಹರಿಶ್ಚಂದ್ರನಿಗೆ ನಾವು ಮಾಡಬೇಕಾದದ್ದೇನು, ನಾವೇನು ಮಾಡಬೇಕು, ನಾವು ಕಾಪಾಡೋಣ ಎಂದು ಆ ಶಶಿಕಿರಣಗಳು, ಚಂದ್ರನ ಆ ತಂಪಾದ ಕಿರಣಗಳು ಹರಿಶ್ಚಂದ್ರನಿಗೆ ಸಹಾಯ ಮಾಡಲು ಅವನಿಗೆ ಶುಭ ಕೋರಲು ಮುಂದಾದವು. ಮೂಡಿದ ಶಶಾಂಕಂಗೆ ಮರೆಯಾಗಿ ಮೋಡ ಮಮ್ಮಾಡಿ ಕೌಶಿಕನು ಕತ್ತಲೆಗೆ ಕೈವೀಚೆ ನಡುಗಾಡೊಳಗೆ ಕಾಡಿಗೆಯ ಸೋನೆ ಒಳೆ ಸುರಿದುದನ್ನುಳಿದ ಬಡ ಬಗೆಗಳು. ಇಷ್ಟೆಲ್ಲ ಶಶಿಕಿರಣಗಳೆಲ್ಲ ಇದ್ದು ಆದಾಗ್ಯೂ ಕೂಡ ಈ ವಿಶ್ವಾಮಿತ್ರ, ಒಂದೆಡೆಗೆ ವಿಶ್ವಾಮಿತ್ರನ ದುಷ್ಟಶಕ್ತಿ, ಇನ್ನೊಂದೆಡೆಗೆ ಇಡೀ ಪ್ರಕೃತಿ ಹರಿಶ್ಚಂದ್ರನ ಸಹಾಯಕ್ಕೆ ಅವನ ಪರವಾಗಿ ನಿಂತು ಅವನಿಗೆ ತಮ್ಮಿಂದ ಆದ ಎಲ್ಲ ಸಹಾಯವನ್ನು ಮಾಡುವ ಸಲುವಾಗಿ ಇಡೀ ಪ್ರಕೃತಿ ಸಿದ್ಧವಾಗಿದೆ. ಬೇಡ ತಾನುಂಟೆಂಬುದಂ ತನ್ನ ತಾಮುಟ್ಟ ನೋಡಿ ಕಂಡಡೆ ಕಂಡನಲ್ಲದ ಊರ್ವಿಯ ಮಾತನಾಡದಿರೆನ್ನಿಪ್ಪಂತೆ ಕಾಳಗತ್ತಲೆ ಕವಿದು ಕಡಲಿಟ್ಟು ಮಡುಗಟ್ಟಿತು. ಈ ರೀತಿ ಕತ್ತಲೆ ಕಾಳ ಕತ್ತಲೆ ಕಡಲಾಗಿ ಮಡುಗಟ್ಟಿತು. ಅವಾಗ ಕೆಲವೆಲ್ಲ ಬಹಳ ವಿಶೇಷ. ಕತ್ತಲೆಯ ಕಡಲು ಆವರಿಸಿತು. ಸೂರ್ಯನು ಆ ಪಡುವಣ ದಿಕ್ಕಿನ ಕಡಲಿನಲ್ಲಿ ಮುಳುಗಿ ಹೋದ. ಇವೆಲ್ಲ ಕವಿ ಕಲ್ಪನೆ, ಕವಿಯ ವರ್ಣನಾ ಶಕ್ತಿಗೆ, ಕವಿ ಅನುಭವಿಸಿ ಬರೆಯುತ್ತಿರುವ ಅವನ ಕಲ್ಪನಾ ಸಾಮ್ರಾಜ್ಯಕ್ಕೆ ಈ ಸಾಲುಗಳೆಲ್ಲ ಸಾಕ್ಷಿಯಾಗಿವೆ. ಲಲಿತ ನಗರದ ನಡುವರಡ ಅರಮನೆಯ ಕರುಮಾಡದೊಳಗೆ ಮರಿ ಹಂಸೆ ದುಪ್ಪಳ ಹಸೆಯ ಮೇಲೆ ದೆಸೆಗಳ ಸಾಲ ಭಂಜಿಕೆಯ ಮಣಿಯೊಳಗಿನೋಳು ಸುಖದ ಸುಗ್ಗಿಯಂ ಸವಿವರಸನು ಬಳಸಿದಡವಿಯ ನಡುವೆ ಕವಿವ ಕತ್ತಲೆಯೊಳಗೆ ಗುಳಿನೆಲನ ಮೊಳೆಗಲ್ಲ ಮುಳುವಸೆಯ ಮೇಲೆ ಹಸಿದಳ ಒಳೆದು ಹೊದೆಯಲಿಲ್ಲದೆ ಹೊಯ್ವ ಹಿಮವನಾಂತಿರ್ದನೇ ವರ್ಣಿಸುವೆನು. ಓಹೋ, ಲಲಿತ ನಗರದಲ್ಲಿ ಸುಂದರವಾದಂಥ ನಗರ ಅಯೋಧ್ಯ ನಗರ. ಆ ಅಯೋಧ್ಯ ನಗರದ ಅರಮನೆಯ ಸುಪ್ಪತ್ತಿಗೆಯಲ್ಲಿ, ಅರಮನೆಯ ವೈಭವದಲ್ಲಿ ಸತಿಸುತ ರಾಜಪರಿವಾರದೊಡನೆ ಸುಖವಾಗಿ ಇರಬೇಕಾದ ಹರಿಶ್ಚಂದ್ರ ರಾಜನು ಈ ರೀತಿಯಲ್ಲಿ ಅನೇಕ ಸಂಕಟಗಳನ್ನು ಅನುಭವಿಸುತ್ತಾ ಕಾಡಿನಲ್ಲಿ ಈ ರೀತಿಯ ನೋವನ್ನು, ದುಃಖವನ್ನು ಅನುಭವಿಸಬೇಕಾದಂಥ ಸ್ಥಿತಿ ಬಂತಲ್ಲ, ಅದನ್ನು ನಾನು ಏನೆಂದು ಹೇಳಲಿ ಎಂದು ರಾಘವಂಕ ಇಲ್ಲಿ ವರ್ಣಿಸಿದ್ದಾನೆ. ಲಲಿತ ನಗರ ಎಷ್ಟು ಸಮೃದ್ಧವಾದಂಥ ರಾಜ್ಯ. ಅಲ್ಲಿ ಒಂದು ಪದ ಬಂತು, ಸುಖದ ಸುಗ್ಗಿ. ಸುಖದ ಸುಗ್ಗಿಯನ್ನು ಅನುಭವಿಸುತ್ತಿದ್ದ ರಾಜ, ಅಥವಾ ಸುಖದ ಸಮೃದ್ಧವಾದಂಥ ರಾಜ್ಯದಲ್ಲಿ, ಅಯೋಧ್ಯ ರಾಜ್ಯದಲ್ಲಿ ಸುಖದ ಸುಗ್ಗಿಯನ್ನು ಅನುಭವಿಸಬೇಕಾದ ರಾಜನಿಗೆ ಇಂಥ ಪರಿಸ್ಥಿತಿ ಬಂತಲ್ಲ, ಇಂಥ ದಾರುಣ ಸ್ಥಿತಿ ಬಂತಲ್ಲ, ಅದನ್ನು ನಾನು ಏನೆಂದು ಹೇಳಲಿ ಎಂದು ರಾಘವಂಕ ಮಮ್ಮಲ ಮರುಗಿ ಈ ಕೃತಿ ರಚನೆ ಮಾಡುತ್ತಿದ್ದಾನೆ. ಎಡಬಲದ ತೊಡೆಯೋಳು ಹೊರಗಿರ್ದ ಸತಿಸುತರನ್ ಅಡಿಗಡಿಗೆ ತಡಹುತ್ತ ಮಂತ್ರಿಯ ಮಲಗಿಕೊಂಡು ನುಡಿದಡೆದನಿಗೆ ಶರಭ ಶಾರ್ದುಲ ವೇತಂದು ಬಗೆವು ಬಳಿಕಾನು ಮುನಿಗೆ ಕೊಡುವೊಡನೆ ಸಲ್ಲದ ಸತ್ಯನಾದಪೇನೆಂಬ ಕಡು ಚಿಂತೆ ಅಂಜಿಕೆಯ ಬಲದಿಂದ ಸುಮ್ಮನಿಹ ಪೊಡವೀಶ್ವರಂ ಇನ್ನು ಮೇಲೆ ಬಹ ಸಂಕಟವ ನಾವ ಜೀವರು ಕೇಳುವರು. ಈ ರೀತಿಯಲ್ಲಿ ನಟ್ಟಿರುಳು ರಾತ್ರಿ, ಮಧ್ಯರಾತ್ರಿ, ರಾಜ ಹರಿಶ್ಚಂದ್ರನ ಒಂದು ತೊಡೆಯ ಮೇಲೆ ಚಂದ್ರಮತಿ ಮಲಗಿದ್ದಾಳೆ, ಇನ್ನೊಂದು ತೊಡೆಯ ಮೇಲೆ ಲೋಹಿತಾಶ್ವ, ಹರಿಶ್ಚಂದ್ರನ ಮಗ ಲೋಹಿತಾಶ್ವ ಮಲಗಿದ್ದಾನೆ.
ಮಲಗಿರುವ ಸತಿಸುತರನ್ನು ನೋಡುತ್ತಾ ಅವರ ಮೈದಡುತ್ತಾ ಅವರಿಗೆ ಪಾಪ ಎಲ್ಲಿ ಗುಳ್ಳೆಗಳಾಗಿವೆ, ರಕ್ತ ಸೋರ್ತಾ ಇದೆ, ಅದಕ್ಕೆಲ್ಲ ಶುಶ್ರೂಷೆ ಮಾಡುತ್ತಾ ರಾಜ ಹರಿಶ್ಚಂದ್ರ ಅಂದ, ಇಲ್ಲ ಇಷ್ಟೆಲ್ಲ ಇದ್ರೂ ನಾನು ಆ ವಿಶ್ವಾಮಿತ್ರನಿಗೆ ತೀರಿಸಬೇಕಾದ ಋಣವನ್ನು ನಾನು ತೀರಿಸುತ್ತೇನೋ ಇಲ್ಲವೋ ಎನ್ನುವ ಚಿಂತೆಯಲ್ಲಿ ಮಗ್ನನಾಗಿದ್ದ ಹರಿಶ್ಚಂದ್ರ ರಾಜ ಅವನಿಗೆ ಮುಂದೆ ಬಂದೊದಗುವ ಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಎಂದು ಅದಕ್ಕೆ ಶಬ್ದಗಳು ಸಾಲವು ಎಂದು ಕವಿ ರಾಘವಂಕ ವಿವರಿಸಿದ್ದಾನೆ. ಕುಡಿಯಳೆಯಂ ವೃಶ್ಚಿಕಂ ಇಡಿಯ ಮಿಡನೆ ಮಿಡುಕುವ ಬಲವನ್ನೆತ್ತಿ ನಂಬಿಸುತ್ತಿರೆ ಮಗ್ಗುಲೆಡೆಯೊಳಹಿ ಬುಷ್ಯನಲು ಹೆದರಿ ಎಂದೊರಲು ಅಂಗನೆಯ ದನಿ ಒಳಿಯಲಿ. ಅಲ್ಲಿ ಏನೆಲ್ಲ ಘಟಸರ್ಪ, ಕ್ರೂರ ಮೃಗ ಇವೆಲ್ಲ ಬಂದು ಅಂಜಿಸ್ತಾ ಇದ್ದುವು. ಅಲ್ಲಿ ನಿಮ್ಗೆ ಗೊತ್ತಿರುವಂತೆ ಬಹಳ ಭಯಂಕರವಾದಂಥ ಒಂದು ಹಂದಿಯೂ ಕೂಡ ಬಂದಿತ್ತು. ರಾಜನ ರಥದ ಮುಂದೆ ಬಂತು, ಅವನು ಬೇಟೆಯಾಡಿ ಹೊಡೆದ, ಅದು ನೇರವಾಗಿ ವಿಶ್ವಾಮಿತ್ರ ಮುನಿಗೆ ಬಳಿಗೆ ಬಂತು. ಅದು ಬಹಳ ಭಯಂಕರವಾದ ಭೀಕರ ಹಂದಿ. ಹೀಗೆ ಕಾಡಹಂದಿ, ಸರ್ಪ ಇವೆಲ್ಲವುಗಳ ರೂಪದಲ್ಲಿ ಹರಿಶ್ಚಂದ್ರನಿಗೆ ಕಾಡಿದ ವಿಶ್ವಾಮಿತ್ರ. ನಡೆತಂದು ಹರಿಮೂಲೆಗೊಂಬ ಹುಲಿ ಕರಡಿಯಂ ಜಡಿವ ಹುಂ ಕೃತಿಗರಣ್ಯದ ಭೂತ ಬೇತಾಳ ನಡೆಸುತ್ತಿ ಮುತ್ತಿ ಬೊಬ್ಬೆಟ್ಟು ಜಂಕಿಸುದುವ ಕೌಶಿಕನ ಪ್ರೇರಣೆಯೊಳು. ಇವೆಲ್ಲ ಕೌಶಿಕನ ಪ್ರೇರಣೆಯಿಂದ, ಇವೆಲ್ಲ ಕರಡಿ, ಹುಲಿ, ಸಿಂಹ, ಹಂದಿ, ಘಟಸರ್ಪ, ಕಾಳೋಗರ ಇವೆಲ್ಲವೂ ಕೂಡ ನಾನು ಮುಂದೆ ತಾನು ಮುಂದೆಂದು ರಾಜ ಹರಿಶ್ಚಂದ್ರನಿಗೆ ಕಾಡಲೆಂದು ಬರುತ್ತಿದ್ದವು. ಋಷಿ ಆ ಮುನಿ ವಿಶ್ವಾಮಿತ್ರನ ಪ್ರೇರಣೆಯಿಂದ. ನಡನೆ ನುಡುಗಿ ಕಣ್ಮುಚ್ಚಿ ತನ್ನೊಡಲನ್ನುರಿ ಬಿಡಿದಪ್ಪಿಕೊಂಬ ಸತಿಸುತ್ತ ನಂಬಿಸಿ ಬಲಂಗೆಡದೆ ಶಂಕರ ವಿರೂಪಾಕ್ಷ ಶರಣೆಂಬುದೆಂದಡಿಗಡಿಗೆ ಬುದ್ಧಿಗೊಡುವ ಪೊಡವೀಶ್ವರನ ಕೂಡೆ ತೆರಕಾರನೆಂದ ನೀ ನಡಗುರಿ ಆಗಲೇ ಕಿವರ ನೋಯಿಸಲೇ ಕಡು ಮೂರ್ಖತನವ ಬಿಟ್ಟೆ ನಾದೊಡಂ ಮುನಿಪನೆಂದುವಂ ಮಾಡೆಂದನು. ಮುನಿಪನೆಂದುವಂ ಮಾಡೆಂದನು. ನಕ್ಷತ್ರಕನಿಗೆ ಆ ವಿಶ್ವಾಮಿತ್ರ ಮತ್ತೆ ಹೇಳಿದನಂತ, ಇಲ್ಲ ಇವ್ರಿಗೇನೆಲ್ಲ ಕಷ್ಟ ಬರ್ತಾ ಇದೆ ಅಂತ ನೀನು ಮಾತ್ರ ಮರಗಬೇಡ. ನಾನು ನಿನ್ನ ಹಿಂದಿದ್ದು ಕಾಡ್ತಾ ಇರ್ತೀನಿ, ನೀನು ನೆಪ ಮಾತ್ರ ಅವನೊಂದಿಗೆ ಬಂದಿರುವೆ, ನೀನು ಕಾಡು, ನಾನು ಕಾಡ್ತೇನೆ ಅಂತ ಏನು ಪ್ರೇರಣೆ ಕೊಟ್ಟಿದ್ದ ವಿಶ್ವಾಮಿತ್ರ. ಅದಕ್ಕಿಲ್ಲಿ ಮತ್ತೆ ಎಚ್ಚರಿಸ್ತಾ ಇದ್ದಾನೆ ನಕ್ಷತ್ರಕ, ಮುನಿಗೇನಂತ ನೀನು ವಚನ ಕೊಟ್ಟು ಬಂದಿರುವಲ್ಲ ಅದನ್ನು ಪಾಲಿಸು. ಇವೆಲ್ಲ ವಿಚಾರಗಳನ್ನು ಮಾಡುತ್ತಾ ನೀನು ಚಿಂತಾಕ್ರಾಂತನಾಗಿ ಕೂಡುವುದರಲ್ಲಿ ಅರ್ಥವಿಲ್ಲ. ನನಗೆ ಬೇಕಾದದ್ದು ಅರ್ಥ, ಅದು ಏನು ಕೊಡಬೇಕಾದ ಸಂಪತ್ತು ಕೊಡಲೇಬೇಕಲ್ಲ. ಕಾಶಿನಗರಕ್ಕೆ ನಡೆ ಮುಂದೆ ಅಂತ ಆ ನಕ್ಷತ್ರಕ ಹರಿಶ್ಚಂದ್ರನಿಗೆ ಮತ್ತೆ ಕಾಡುತ್ತಿದ್ದ. ಅದಕ್ಕೆ ವಿಶ್ವಾಮಿತ್ರನ ಪ್ರೇರಣೆಯೂ ಇತ್ತು. ಸುಡು ಮಾಡಿದಾವ ನೋವಿಂದೆಲ್ಲರಳಿವ ಕಂಡಡೆ ಕಾಬೆನಲ್ಲದನ್ಯಾಯದಿಂ ನಡುದೆನ್ನ ಹಡೆದ ಕುಲಮಂ ಕೆಡಿಸಲಾಪನಿ ಎಲೆ ಮರುಳೆ ನೀನೆನ್ನ ಮನದನುವನು ಅಡಿಗಡೆಗೆ ತುಡುಕಿ ತೋಡದೀರೆಂದು ಭೂಪಾಲ ನಡೆದಾತನಂ ನಡೆಯುತ್ತಿರಲು ಹೆಚ್ಚಿದ ರಾತ್ರಿ ಕಡೆಗಂಡು ದಂದುದಯಗಿರಿಯ ಮಸ್ತಕದ ಮೇಲ್ ಅರುಣ ಕಿರಣಂ ಮೊಳೆತುದು. ಈ ನಕ್ಷತ್ರಕನಿಗೆ ಹೇಳ್ತಾ ಇದ್ದಾನೆ ಹರಿಶ್ಚಂದ್ರ ರಾಜ, ನೋಡು, ನಾನು ಈ ಕ್ಷಣಿಕವಾದ ಕಷ್ಟಗಳಿಗೆ ನಾನು ಸೋಲುವವನಲ್ಲ. ಸೋತು ಈಗ ನೀವು ಕಾಡಬೇಡ್ರಿ, ನೀವು ಹೇಳ್ದಂತೆ ಕೇಳ್ತೇನೆ, ನಿಮಗೆ ಶರಣಾಗಿದ್ದೇನೆ ಅಂತ ನಾನು ಎಂದಿಗೂ ನಾನು ವಚನಭ್ರಷ್ಟನಾಗುವುದಿಲ್ಲ. ಆಯಿತು, ನಡಿ ಹೋಗೋಣ,
ಸತಿಸುತರನ್ನು ಕರೆದುಕೊಂಡು ಹೋಗುತ್ತೇನೆ, ನಡೆಯುತ್ತೇನೆ, ನಡಿ ಅಂತ ನಡೀತಾ ಇರುವಾಗ ರಾತ್ರಿಯೆಲ್ಲ ಕಳೆದು ಬೆಳಗಾಯಿತು. ಆ ಸೂರ್ಯನ ಕಿರಣಗಳು ಮೂಡಿದವು. ಹೀಗೆ ನಡೆಯುವಾಗ ಅಲ್ಲಿ ಸತಿ ಚಂದ್ರಮತಿ ದೇವರಲ್ಲಿ ಬೇಡ್ಕೊಂಡಿದ್ದಾಳೆ, ನಮಗೇನೇ ಕಷ್ಟ ಬರಲಿ, ಎಂಥ ಕಷ್ಟ ಆದರೂ ಬರಲಿ, ಆದ್ರೆ ನನ್ನ ಪತಿ ಹರಿಶ್ಚಂದ್ರ ರಾಜ ಸತ್ಯ ಪರಿಪಾಲನೆ ಮಾಡುವಂತಹ ಶಕ್ತಿ ಅವನಿಗೆ ಭಗವಂತನು ಕರುಣಿಸಲಿ, ವಚನಭ್ರಷ್ಟನಾದ ಎನ್ನುವ ಕಳಂಕ ನಮಗೆ ತಟ್ಟದಿರಲಿ, ಎಂಥ ಕಷ್ಟವೇ ಬರಲಿ ಎಂದೆಂದಿಗೂ ನೃಪ ಹರಿಶ್ಚಂದ್ರ ಸತ್ಯವನ್ನೇ ಪರಿಪಾಲಿಸಲಿ ಎಂದು ಚಂದ್ರಮತಿ ದೆಸೆಗೆ ಬಾಯಿಬಿಟ್ಟು ಬೇಡಿಕೊಂಡು ಮುಂದೆ ಹೋಗುತ್ತಿದ್ದಾರೆ ಕಾಡಿನಲ್ಲಿ ಎನ್ನುವಲ್ಲಿಗೆ ಈ ಕಾವ್ಯ ಭಾಗವನ್ನು ಮುಗಿಸಿದ್ದಾರೆ. ಇದುವರೆಗೂ ಶಿವಕುಮಾರ್ ಅವರು ಬಹಳ ಚೆನ್ನಾಗಿ ಆ ಪದ್ಯಗಳನ್ನು ಓದಿದ್ದಾರೆ. ತಿಳಿದಷ್ಟನ್ನು ನಾನು ವಿವರವನ್ನು ಕೊಟ್ಟಿದ್ದೇನೆ. ಮುಂದೆ ಕಾಶಿಗೆ ಬಂದು ಅಲ್ಲಿ ಸತಿಸುತರನ್ನು ಮಾರಿ ತನ್ನನ್ನು ಮಾರಿಕೊಂಡು ಆ ಋಣವನ್ನು ತೀರಿಸ್ತಾನೆ. ಕೊನೆಗೆ ಆ ಶಿಶು ಲೋಹಿತಾಶ್ವ ಸಾಯ್ತಾನೆ. ಆವಾಗ ಸತ್ತಾಗ ಸ್ಮಶಾನಕ್ಕೆ ಸಂಸ್ಕಾರಕ್ಕೆಂದು ತಂದಾಗ ಆ ಸ್ಮಶಾನವನ್ನು ಕಾಯ್ತಕ್ಕಂಥ ಹರಿಶ್ಚಂದ್ರ ರಾಜ ಆಕೆಗಂತಾನೆ, ತಡಿ ಹಂಗೆ ಸುಡೋದಿಲ್ಲ, ಇಲ್ಲಿ ಕೊಡಬೇಕಾದ್ದನ್ನು ಕೊಡಲೇಬೇಕಲ್ಲ. ಆವಾಗ ಹರಿಶ್ಚಂದ್ರನ ಹೆಂಡತಿ ಅಂತ ಎಲ್ಲಿಂದ ತರಲಿ, ನಾನು ಏನೂ ಇಲ್ಲಲ್ಲ ಅಂದಾಗ ಈ ಧನಿ ಚಂದ್ರಮತಿ ಇದೆ. ಹೌದು, ಅವಾಗ ಗೊತ್ತಾಗ್ತದೆ. ಹಾಗಿದ್ರೆ ಸತ್ತಿರುವವನು ಯಾರು? ಲೋಹಿತಾಶ್ವ ಸತ್ತಿದ್ದಾನೆ. ಚಂದ್ರಮತಿಗೆ ನೀನು ಅಪ್ಪಣೆ ಇಲ್ಲದೆ ಸುಡಲೆಂದು ತಂದಿರುವೆ, ಶಿರಚ್ಛೇದನ ಮಾಡ್ತೀನಿ ಅಂತ ಮಾಡಕ್ಕೆ ಹೋದಾಗ ಆವಾಗ ವಿಶ್ವೇಶ್ವರ ಸಾಕ್ಷಾತ್ಕಾರ ಆಗ್ತಾನೆ, ಭಗವಂತನ ದರ್ಶನ ಆಗ್ತದೆ. ಆವಾಗ ವಿಶ್ವೇಶ್ವರ ಹೇಳ್ತಾನಂತ, ನೋಡಪ್ಪ, ಹರನೇ ಸತ್ಯವು, ಸತ್ಯವೇ ಹರನು ಎಂದು ಜನರು ತಿಳಿದು ಬದುಕಲೆಂದು ನಾನು ಈ ಎಲ್ಲ ಆಟವನ್ನು ಆಡಿದ್ದೇನೆ. ಇಗೋ ನಿನ್ನ ಸುತನನ್ನು ಬದುಕಿಸುತ್ತೇನೆ. ಸತಿ ಸುತ ಪಿತರು ನೀವು ಒಂದಾಗ್ರಿ. ಆ ಮುನಿವೋರ್ವನಿಗೆ ಏನು ದಾರಿ ಎರೆದು ಕೊಟ್ಟಿರುವೆಲ್ಲ, ನಿನ್ನ ರಾಜ್ಯವನ್ನು ಮರಳಿ ನಿನಗೆ ಒಪ್ಪಿಸುತ್ತಿದ್ದೇನೆ. ಪುನಃ ಅಯೋಧ್ಯಾಧಿಪತಿಯನ್ನಾಗಿ ನಿನಗೆ ಮಾಡಿದ್ದೇನೆ, ತೆಗೆದುಕೊಂಡು ಸುಖವಾಗಿರು ಎಂದು ವಿಶ್ವೇಶ್ವರ ಪರಮೇಶ್ವರ ಅನುಗ್ರಹಿಸಿದ. ಸತ್ಯವೇ ಹರನು, ಹರನೇ ಸತ್ಯವು, ಸತ್ಯವೇ ದೇವರು, ದೇವರೇ ಸತ್ಯ ಎನ್ನುವ ಈ ತತ್ವ ಚಿರಂತನವಾಗಿ ಲೋಕವನ್ನು ಬೆಳಗ್ತಾ ಇರಲಿ. ಯಾರು ಸತ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ, ಸತ್ಯವನ್ನು ನಿರಂತರವಾಗಿ ಪರಿಪಾಲನೆ ಮಾಡಿದ್ದಾರೆ, ಅಂಥವರಿಗೆ ಭಗವಂತನು ಕೈ ಹಿಡಿದು ಕಾಪಾಡುತ್ತಾನೆ ಎನ್ನುವುದಕ್ಕೆ ಇಡೀ ಹರಿಶ್ಚಂದ್ರ ಕಾವ್ಯ ಒಂದು ನಿದರ್ಶನವಾಗಿದೆ. ಇದುವರೆಗೆ ಶಿವಕುಮಾರ್ ಅವರು ಪದ್ಯವನ್ನು ವಾಚನ ಮಾಡಿದ್ದಾರೆ. ನಾನು ಅದನ್ನು ವಿವರಣೆ ಮಾಡಿದ್ದೇನೆ. ಶ್ರವಣ ಮಾಡಿದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.